BRMಗೆ ಹೋಗ್ತಿದ್ದಾರೆ ಸೈಕ್ಲಿಸ್ಟು. ತುಂಬ ದೊಡ್ಡ ಗ್ರೂಪೇ ಇದೆ. ಹ್ಞೂ ನೋಡಿದೆ, ನನ್ನ ಜೊತೆನೇ ಬರ್ತಿರೋದು. ರಾಮ ಅದೇ ದೇವಸ್ಥಾನ. ಸೈಕಲಲ್ಲಿ ಹೋಗಿದ್ವಿ. ಸ್ಟ್ರೈಟ್ ಇದು ಫುಲ್ ಅಪ್ ಇದೆ, ಮೇಲೆ ತನಕ ಹೋಗುತ್ತೆ. ಎಲ್ಲ ಸ್ಟೆಪ್ಸಿಂದ ಹೋಗೋದು. ನಾರಾಯಣ ಸ್ವಾಮಿ ಬೆಟ್ಟ ಬಂದಿದ್ದೀವಿ. ಇಲ್ಲಿ ಒಂದು ಸೈಕಲ್ ರೈಡಿಗೆ ಬಂದಿದ್ದೆ ನಾನು. ಈ ಮಂತ್ ಇದೆ ಅನ್ಸುತ್ತೆ, ಲಾಸ್ಟ್ ಮಂತ್ ಜೂನಲ್ಲಿ ಬಂದಿದ್ದೆ. ಚೆನ್ನಾಗಿದೆ. ಮೇಲೆ ರೋಡ್ ಹೋಗುತ್ತೆ, ಗಾಡಿ ಇದ್ದವರು ಡೈರೆಕ್ಟಾಗಿ ಮೇಲೆ ತನಕ ತೊಗೊಂಡು ಹೋಗ್ಬೋದು. ಇಲ್ಲ ಅಂದರೆ ಸ್ಟೆಪ್ಸ್ ಇದೆ, ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಅಂತ. ಸೈಕಲಲ್ಲಿ ಫುಲ್ಲು ಈ ಅಪ್ಪು ಹತ್ಕೊಂಡು ಹೋಗಿದ್ದೆ ನಾನು. ಸಿಕ್ಕಾಬಟ್ಟೆ ಎಲಿವೇಶನ್ ಇದೆ. ಬಿಡದಿಗೆ ತುಂಬ ಹತ್ರ ಇದು. ಬ್ರೇಕ್ಫಾಸ್ಟ್ ರೈಡಿಗೆ ತುಂಬ ಒಳ್ಳೆ ಪ್ಲೇಸ್, ತುಂಬ ಚೆನ್ನಾಗಿದೆ. ಬ್ರೇಕ್ಫಾಸ್ಟ್ ರೈಡ್ ಅನ್ನೋದು 11 ಗಂಟೆಗೆ ಬ್ರೇಕ್ಫಾಸ್ಟ್. ಇಲ್ಲ, ಇವತ್ತು ಬ್ರೇಕ್ಫಾಸ್ಟ್ ಆಗುತ್ತೆ ಬೇಗ. ಶಾರ್ಟ್ ರೈಡ್ ಇದು. ಎನ್ಸ್ಕೊಂಬ ಸ್ಟೆಪ್ಸ್ ಎಷ್ಟು ಅಂತ ಜಾಸ್ತಿ ಇಲ್ಲ ಅನ್ಕೋತೀನಿ. ಇದು ತುಂಬ ಚಿಕ್ಕದು, ನೋಡಿ ಅಲ್ಲೇ ಕಾಣ್ತಿದೆಯಲ್ಲ. ತುಂಬ ನಿಯರ್ ಬೈ ಈ ಪ್ಲೇಸ್ ಇದು. ಬಿಡದಿ ಹತ್ರ ಇಷ್ಟು ಒಳ್ಳೆ ಪ್ಲೇಸ್ ಇದೆ ಅಂತಲೇ ಗೊತ್ತಿರಲಿಲ್ಲ ನಮಗೆ. ಲಾಸ್ಟ್ ಟೈಮ್ ಸೈಕಲ್ ರೈಡ್ ಬಂದಾಗ ತುಂಬ ಇಷ್ಟ ಆಯಿತು ಜಾಗ. ಮತ್ತೆ ಬರೋಣ ಅಂದ್ಕೊಂಡಿದ್ದೆ, ಅಮೃತಂಗೆ ಕರ್ಕೊಂಡು ಬೈಕಲ್ಲಿ ಬಂದಿದ್ದೀನಿ ಈ ಸತಿ. ಈಸಿ ಇದೆ ಸ್ಟೆಪ್ಸು, ಚಿಕ್ಕದು. ಎಷ್ಟು ಸ್ಟೆಪ್ಸ್ ಆಯ್ತು ಇಲ್ಲಿಗೆ? ಆಂಜನೇಯ 125 ಸ್ಟೆಪ್ಸಿಗೆ ಎಷ್ಟು ಒಳ್ಳೆ ವ್ಯೂ ಇದೆ. ಇಲ್ಲ, ಅಷ್ಟೇ ದೇವಸ್ಥಾನ. ಇನ್ನೊಂದು 20 ಸ್ಟೆಪ್ಸ್ ಇರಬೇಕು ಅಷ್ಟೇ. ಅವರು ಯಾರೋ ವಾಕಿಂಗ್ ಬರ್ತಾವ್ರೆ. ಅಣ್ಣ, ಜೈ ಆಂಜನೇಯ. ಒನ್ 125 ಸ್ಟೆಪ್ಸಿಗೆ ಒಂದು ಆಂಜನೇಯ ದೇವಸ್ಥಾನ ಸಿಗುತ್ತೆ. ಅದಾದಮೇಲೆ ಇನ್ನೊಂದು 25 ಸ್ಟೆಪ್ಸ್ ಇರ್ಬೋದು, ಇನ್ನೊಂದು 50 ಇರ್ಬೋದು. ಅಲ್ಲಿ ನಾರಾಯಣ ಸ್ವಾಮಿ ದೇವಸ್ಥಾನ. ಅದೇ ಬಡಿ ಒಳಗಡೆ ಏಯ್
ಅಷ್ಟೇ. ರೋಡ್ ಇಲ್ಲಿ ತನಕ ಬರುತ್ತೆ. ಇಲ್ಲೇ ಸೈಕಲ್ ನಿಲ್ಲಿಸಿದ್ದು ಪಾರ್ಕಿಂಗ್. ಇಲ್ಲಿ ನೋಡು ವ್ಯೂ ಹಂಗಿದೆ. ಟೋಟಲ್ ಎಷ್ಟು ಸ್ಟೆಪ್ಸು? 125 + 170. ಇದು 100 ಇತ್ತಾ? ಹಾಂ, ಓ ಹಂಗಾರೆ ಒಂದು 200 ಇನ್ನು 225 250 ಸ್ಟೆಪ್ಸ್ ಇದೆ. ಬಟ್ ಚಿಕ್ಕ ಚಿಕ್ಕ ಸ್ಟೆಪ್ಪು. ಸೊ 2 ಸ್ಟೆಪ್ಪಿಗೆ 1 ಸ್ಟೆಪ್ ಲೆಕ್ಕ ಹಾಕ್ಬೋದು ನಾವು. ಆ ಥರ ಇದೆ, ಚಿಕ್ಕ ಚಿಕ್ಕದು. ಈಸಿ, ವಯಸ್ಸಾದವರು ಎಲ್ಲರೂ ಹತ್ಕೊಂಡು ಈಸಿಯಾಗಿ ಬರ್ಬೋದು. ಬರ್ತಲ್ಲ, ಇದೇ ದೇವಸ್ಥಾನ. ಈ ಕಡೆಯಿಂದ ಇಳ್ದೋಗ್ಬೋದು. ಆ ಕಡೆ ಇಳ್ದೋಗ್ಬಿಟ್ಟು ಅಲ್ಲಿ ನೀರಿದೆ ನೋಡು, ಅಲ್ಲಿ ಪಂಚರ್ ಆಗಿತ್ತು ಸೈಕಲ್ಲು. ಸೈಕಲ್ ಇಲ್ಲಿ ಇಟ್ಟಿದ್ವಿ, ಟ್ಯೂಬ್ ಎತ್ಕೊಂಡು ಹೋಗಿ ನೋಡಿ ಹಿಂಗೆ ಈ ಮೆಟ್ಲಲ್ಲಿ ಈ ಥರ ಹೋಗಿ ಅದರೊಳಗಡೆ ಇಟ್ಟು ಟ್ಯೂಬ್ನ ನೋಡಿದ್ದು. ಈಸಿಯಾಗಿ ಗೊತ್ತಾಯ್ತು, ಇಲ್ಲಾಂದರೆ ಗೊತ್ತೇ ಆಗ್ತಿರ್ಲಿಲ್ಲ. ಪಂಚರ್ ತುಂಬ ಪಿನ್ ಪಂಚರು, ಚಿಕ್ಕದು. ಒಳ್ಳೆ ಎಕ್ಸ್ಪೀರಿಯನ್ಸ್. ನಾನೇ ಹಾಕಿದ್ದು ಪಂಚರು. ನೋಡಿ ನಮ್ಮ ಜೊತೆಗೆ ಒಂದು ನಾಯಿ ಬಂದಿದೆ ಇವತ್ತು. ಇಲ್ಲಿದೆ ಅದು ಲೋಕಲ್ ಅದು. ಪ್ರೋಟೀನ್ ಬರ್ಕೊಡೋಣ. ಹುಡುಕ್ತಾ ಇದೆ ಪಾಪ, ಹಶ್ವಾಗಿದೆ. ತಿನ್ನುತ್ತೆ. ಚೂರು ಹಾಕಿ ನೋಡೋಣ. ಏನೇನೋ ತಿಂತಾ ಇದೆ ಕಣೆ, ಬಾರೆ ಹಶ್ವಾಗಿದೆ ಅದಕ್ಕೆ. ನಮ್ಮಿಂದನೇ ಬರ್ತಾಯಿತ್ತು ಅದು, ಅದಕ್ಕೆ ಅದು ಮೋಸ್ಟ್ಲಿ ವಾಸನೆ ಗೊತ್ತಾಗಿದೆ ಅದಕ್ಕೆ. ಬಾ ಇಲ್ಲಿ ತಿನ್ಕೊಳ್ಳೋಣ. ನಾನು ಫುಲ್ಲು ಅದಕ್ಕೆ ಕೊಡ್ತೀರ. 75 ರೂಪೀಸ್ ಗೂಗಲ್ ಪೇ ಮಾಡಿ. ಹಶ್ವಾಗೈತೆ ಅದಕ್ಕೆ. ಅದಕ್ಕೆ ನಿಧಾನ ತಿನ್ನು. ಎನರ್ಜಿ ಕೊಡುತ್ತೆ ಅದಕ್ಕೆ ಸ್ವಲ್ಪ. ಅದ್ರಾಗ ಮುಂಚೆ ಶ್ವೇತನ ಜೊತೆ ನಿಂತ್ಕೋತಿದ್ದೆ. ಅವಳು ನಾಯಿಗೆ ಬಿಸ್ಕೆಟ್ ಹಾಕ್ತಿದ್ಲು. ಮದುವೆ ಆದ್ಮೇಲೆ ಜೊತೆ ನಿಂತ್ಕೋತಿದ್ದೀನಿ. ಹಾಕ್ಬೇಕನೆ ನಾಯಿಗೆ ಅಷ್ಟೇ. ನಾವು ಒಂದೇನಾ? ಸರಿ, ಇದು ಡಸ್ಟ್ಬಿನ್ ಹಾಕೋಣ ಅಷ್ಟೇ. ಆಗೋಯ್ತು ಅಲ್ಲಿ ಅಷ್ಟೇ, ಆಗೋಯ್ತು ಅಲ್ಲಿ. ನಾನು ಅಲ್ಲೋಗಿ ಕುತ್ಕೊಂಡ್ಬಿಟ್ಟಿದ್ದೆ ಆ ಬಂಡೆ ಮೇಲೆ ರೆಸ್ಟ್ ಮಾಡಿಕೊಂಡು. ಆಮೇಲೆ ಬಂದರು ನಮ್ಮ ಟೀಮವರು. ಇಲ್ಲೊಂದು ಒಳ್ಳೆ ಫೋಟೋ ತೊಗೊಂಡ್ವಿ ಆ ಬಂಡೆ ಮೇಲೆ ಹತ್ಬಿಟ್ಟು. ಸಾಕಾತು. ಬಂದರೆ ಈ ಬಂಡೆ ಮೇಲೆ ಬಂದು ಕುತ್ಕೊಂಬಿಡಿ. 1 ಅವರ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಅಷ್ಟು ಚೆನ್ನಾಗಿದೆ, ಸೂಪರ್. ಕ್ರೌಡೇ ಇರಲ್ಲ ಇಲ್ಲಿ. ವೀಕೆಂಡ್ ನೋಡಿ, ಇವತ್ತು ಸಂಡೇ ಅಲ್ವಾ, ನೋಡಿ ಯಾರೂ ಇಲ್ಲ. ಸೊ ಸಖತ್ತಾಗಿದೆ ಪ್ಲೇಸ್ ಮಾತ್ರ. ತುಂಬ ಪ್ರಶಾಂತವಾಗಿದೆ. ಒಳ್ಳೆ ದೇವಸ್ಥಾನ. ಆ್ಯಕ್ಚುಲಿ 10 o'clock ನಾವು ಬರೀ ವಾರದಲ್ಲಿ 2 ದಿವಸನೇ ಏನೋ ಓಪನ್ ಇರುತ್ತೆ. ಅದು ಟೈಮಿಂಗ್ಸ್ ನೋಡಿ ಹಾಕಿರ್ತೀನಿ. ದೇವಸ್ಥಾನಕ್ಕೆ ಬೇಕಂದರೆ ಅವಾಗ ಬನ್ನಿ. ಇದು ಸನ್ಸೆಟ್ಗೆ ಮತ್ತು ಸನ್ರೈಸ್ಗೆ ಬೆಸ್ಟ್ ಸ್ಪಾಟ್ ಇದು. 360 ಡಿಗ್ರಿ ವ್ಯೂ ಸಿಗುತ್ತೆ. Let us go.
ಶಶಿ ತಟ್ಟೆ ಇಡ್ಲಿಗೆ ಬಂದಿದ್ದೀವಿ. ನಾರಾಯಣ ಸ್ವಾಮಿ ಬೆಟ್ಟ ನೋಡಿಕೊಂಡು ಆರಾಮ್ಸೆ ಈ ಬಿಡದಿ ರೂಟಲ್ಲಿ ಬರ್ಬೋದು. 2 ರೂಟ್ ಇದೆ. ಒಂದು ಈ ಬಿಡದಿ ಕಡೆ ಬರುತ್ತೆ, ಇನ್ನೊಂದು ಕುಂಬ್ಳಗೋಡಿಗೆ ಕನೆಕ್ಟ್ ಆಗುತ್ತೆ. ಸೊ ಬಿಡದಿ ಕಡೆಯಿಂದ ಬಂದರೆ ನೀವು ಆರಾಮ್ಸೆ ಇಲ್ಲಿ ಬಿಡದಿಗೆ ಬಂದು ಎಲ್ಲರೂ ತಟ್ಟೆ ಇಡ್ಲಿ ತಿನ್ಕೊಂಡು ಹೋಗ್ಬೋದು. ನಮ್ಮದು ಇದು ರೆಗ್ಯುಲರು ನಾವು ಇಲ್ಲಿ ಶಶಿ ತಟ್ಟೆ ಇಡ್ಲಿಗೆ ಬರ್ತೀವಿ ಯಾವಾಗಲೂ. ಚೆನ್ನಾಗಿತ್ತು, ಒಳ್ಳೆ ಬ್ಯಾಟಿಂಗ್ ಆಯಿತು. ಈಗ ಹೊಡ್ತೀವಿ. ಶಾರ್ಟ್ ಬ್ರೇಕ್ಫಾಸ್ಟ್ ಐಡಿ, ಪಕ್ಕಾ ಬ್ರೇಕ್ಫಾಸ್ಟ್ ಐಡಿ ಇದು.